ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪೂಜಿಕಾಜಿ ಸ್ಟೋರೀಸ್. ಹೇಗಿದ್ರಿ ಎಲ್ಲರೂ? ನೀವೆಲ್ಲ ಖುಷಿಯಲ್ಲಿದ್ರೆ ಅಂತ ಏನಿಸ್ತಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ನೀವು ಆಲ್ರೆಡಿ ತಮ್ನೇಲ್ ನೋಡಿ ಒಳಗೆ ಬಂದಿರಬಹುದು. ಸೊ ಈ ವ್ಲಾಗ್ ಅಂತ ಹೇಳಿದ್ರೆ ನಾವು ಕೆನಡಾದಲ್ಲಿ ತುಂಬಾ ಹೊಸ ಹೊಸ ಫ್ರೂಟ್ಸ್ ಅನ್ನು ನೋಡಿದ್ದೇವೆ, ವಿಚ್ ನಾವು ಇಂಡಿಯಾದಲ್ಲಿ ನೋಡ್ಲೇ ಇಲ್ಲ ಆಯ್ತು, ತಿನ್ಲೂ ಇಲ್ಲ. ಕರೆಕ್ಟ್. ಸೊ ಕೆನಡಾಕ್ಕೆ ಬಂದ್ಮೇಲೆ ಕೆಲವೊಂದು ಇದರಲ್ಲಿ ಆಲ್ರೆಡಿ ತಿಂದಿದ್ದೇವೆ ಮೊದಲು ಸಹ. ಅಂಡ್ ನಮ್ಮ ಫೇವ್ರೇಟ್ ನನ್ನ ಫೇವ್ರೇಟ್ ಫ್ರೂಟ್ ಕೆಲವೊಂದು ಈಗ ವಿಡಿಯೋದಲ್ಲಿ ನಾವು ಫಸ್ಟ್ ಟೈಮ್ ಟೇಸ್ಟ್ ಸಹ ಮಾಡ್ತಿದ್ದೇವೆ. ಸೊ ನೋಡುವ ಹೇಗಿರ್ತದೆ. ಬನ್ನಿ ತಡ ಮಾಡದೆ ಕೆನಡಾದಲ್ಲಿ ಎಂತೆಂತ ಹೊಸ ಹೊಸ ಫ್ರೂಟ್ ಸಿಗ್ತದೆ ನೋಡುವ. ಸೊ ಫಸ್ಟ್ ಇದ್ರಲ್ಲಿ ಇದು ನನ್ಗೆ ಇಷ್ಟ ಅಂತ ಹೇಳೋಕ್ಕಿಂತ ಜಾಸ್ತಿ ನನ್ನ ಗಂಡನಿಗೆ ತುಂಬಾ ಪ್ರಿಯವಾದ ಒಂದು ಹಣ್ಣು. ರೀಸೆಂಟ್ಲಿ ಲಾಸ್ಟ್ ಇಯರ್ ಇಂಟ್ರೊಡ್ಯೂಸ್ ಆದದ್ದು ಇದು. ನನ್ನ ಕ್ಲೈಂಟ್ ಹೇಳಿದ್ರು ಈಗದೊಂದು ಹಣ್ಣು ಸಿಗ್ತದೆ, ಸೊ ಇದನ್ನ ಟ್ರೈ ಮಾಡಂತ. ಆಮೇಲೆ ನಾವು ಹುಡುಕಿದನ್ನು ತಕೊಂಡ್ ಬಂದ್ಮೇಲೆ ಇದು ಫೇವ್ರೇಟ್ ಈಗ. ಅದೊಂದುಂಟಲ್ಲ, ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ, ಅದೇ ತರ ಕಾಡಿನಲ್ಲಿ ಒಂದು ಹಣ್ಣು ಸಿಗ್ತದೆ. ಇದು ಸಿಕ್ಕಿದ್ರೆ ಬಿಡಬೇಡಿ ಆಯ್ತಾ. ನೋಡಿ, ಟೊಮೆಟೊ ಹಣ್ಣಿನಾಗೆ ಉಂಟಿದ್ದು ಕಾಣ್ಲಿಕ್ಕೆ, ಸೇಮ್ ಟೊಮೆಟೊ ನೋಡ್ಲಿಕ್ಕೆ, ಬಟ್ ತಿನ್ನುವಾಗ ಉಂಟಲ್ಲ ರುಚಿಯೇ ಬೇರೆ. ಸೊ ಇದ್ರ ಹೆಸರು ಪೆರ್ಸಿಮಾನ್ ಅಂತ. ಸೊ ಈಗ ಇಂಡಿಯಾದಲ್ಲಿ ಸಹ ಈಗ ತುಂಬಾ ಸಿಗ್ತದೆ ಇದು. ಇಂಡಿಯಾದಲ್ಲಿ ನಾವು ತುಂಬಾ ರೀಲ್ಸ್ ಎಲ್ಲ ನೋಡಿದ್ವಿ, ಇದನ್ನು ಯೂಸ್ ಮಾಡಿ ಪುಡ್ಡಿಂಗ್ ಎಲ್ಲ ಮಾಡ್ತಾರೆ. ಸೊ ಕೇಕ್ ತರ ಎಲ್ಲ ಮಾಡ್ತಾರೆ ಇದನ್ನು ಯೂಸ್ ಮಾಡಿ. ಬಟ್ ಮೊದಲು ನಾನು ಇಂಡಿಯಾಲಿ ಇರೋ ನಮ್ಗಂತೂ ನಾನು ನೋಡ್ಲಿಲ್ಲ ಯಾವ ಅಂಗಡಿಯಲ್ಲಿ ಸಹ, ಬಟ್ ಈಗ ಸಿಗ್ತದೆ. ಎಸ್ ನೋಡಿ, ಹೀಗೆ ನಾ ಈಗ ಕಟ್ ಮಾಡಿದೆ. ತಿನ್ನುವನಾ ಅಥವಾ ಪೂರ ನಿಮ್ಗೆ ಕೊಡ್ಬೇಕಾ? ಪೂರ ಬೇಡ, ವಿಡಿಯೋ ಆದ್ಮೇಲೆ ಪೂರ ತಿನ್ನುವ. ಇದು ಹಣ್ಣಾದ್ರೆ ಸಾಫ್ಟ್ ಇರ್ತದೆ, ಸ್ವಲ್ಪ ಹೀಗೆ ಕಾಯಿದ್ರೆ ಕ್ರಿಸ್ಪಿ ಇರ್ತದೆ. ಬಟ್ ಹಣ್ಣಾದ್ಮೇಲೆ ತಿನ್ಬೇಕು. ಇದು ಮೋಸ್ಟ್ಲಿ ತುಂಬಾ ಹಣ್ಣಾಗಿದೆ, ಇದು ಕಾಣ್ತದೆ ನೋಡಿ, ರೆಡ್ ಆಗ್ತದೆ. ಮತ್ತೆ ಒಂಥರ ಟೇಸ್ಟ್ ಅಲ್ಲಿ ಒಂಥರ ಸ್ವಲ್ಪ ಚಿಕ್ಕು ತಿಂದಾಗೆ ಸಹ ಅನ್ಸ್ತದೆ ಅಲ್ಲ, ಬಟ್ ತುಂಬಾ ಸ್ವೀಟ್ ಇರ್ತದೆ. ಸೊ ತಿನ್ಲಿಕ್ಕೆ ಭಾರಿ ಖುಷಿ ಆಗ್ತದೆ ಇದು. ಅಂಡ್ ಟ್ರೈ ಮಾಡಿ, ನಿಮ್ಮ ಮನೆ ಹತ್ರ ಎಲ್ಲ ಸಿಕ್ಕಿದ್ರೆ ದಯವಿಟ್ಟು ನೀವು ಇನ್ನೂ ಟ್ರೈ ಮಾಡಿದ್ರೆ ದಯವಿಟ್ಟು ಟ್ರೈ ಮಾಡಿ, ಒಳ್ಳೆ ಇರ್ತದೆ. ಮತ್ತೆ ಇದರ ಹೆಲ್ತ್ ಬೆನಿಫಿಟ್ಸ್ ಬಂದ್ಬಿಟ್ಟು ಗಟ್ ಹೆಲ್ತಿಗೆ, ಮತ್ತೆ ಬಾಡಿಯಲ್ಲಿರೋ ಶುಗರ್, ಕೆಲವರಿಗೆ ಶುಗರ್ ಇರ್ತದೆ, ಅವರಿಗೆಲ್ಲ ಫ್ರೂಟ್ಸ್ ತಿನ್ನುವಾಗಿಲ್ಲ. ಸೊ ಆಗ ಈ ತರ ಫ್ರೂಟ್ಸ್ ಅನ್ನ ತಿನ್ಬಹುದು. ಗಟ್ ಹೆಲ್ತಿಗೆ ತುಂಬಾ ಒಳ್ಳೇದು, ಫೈಬರ್ ಉಂಟಂತ ಹೇಳ್ತಾರೆ ಇದರಲ್ಲಿ. ಕರೆಕ್ಟ್. ಸೊ ಅದಾದ್ಮೇಲೆ ಈಗ ನಮ್ಮ ನೆಕ್ಸ್ಟ್ ಫ್ರೂಟ್, ಇದು ಫ್ರೂಟ್ ನಟ್ಟ, ಇದು ಸ್ನ್ಯಾಕ್ಸ್ ಇದು ಫ್ರೂಟ್ಸ್ ಅಲ್ಲ, ಇದು ಸ್ನ್ಯಾಕ್ಸ್. ಸೊ ಇದು ನೋಡಿ ಹೀಗಿರ್ತದೆ, ಚೆಸ್ಟ್ನಟ್ ಅಂತ ಹೇಳ್ತಾರೆ. ನೀವು ಐಸ್ ಏಜ್ ಮೂವಿ ನೋಡಿದ್ರೆ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಇದನ್ನೇ ಹುಡ್ಕೊಂಡು ಹೀಗೆ ಹಿಡ್ಕೊಂಡೇ ಇರ್ತದೆ, ಅದು ಬಿದ್ದ ತಕ್ಷಣ ಅದು ಸಹ ಹೋಗಿ ಹುಡುಕುತ್ತದೆ. ಚೆಸ್ಟ್ನಟ್ ಅಂತ ಹೇಳಿ. ಇದು ನಾವೀಗ ಫಸ್ಟ್ ಟೈಮ್ ತಿಂತಿರೋದು. ಇದು ನಾವು ಸಹ ಇಷ್ಟೊಂದು ತಿನ್ಲಿಲ್ಲ. ಆಯ್ತು, ನಾವು ಏನಂತ ಹೇಳುದು, ಅದು ನಾವು ತಿಂತೇವಲ್ಲ ನಟ್ಸ್ ಎಲ್ಲ, ವಾಲ್ನಟ್ ಅಂತದೆಲ್ಲ ತಿಂತೇವೆ, ಬಟ್ ಇದು ಫಸ್ಟ್ ಟೈಮ್ ತಿಂತಿರೋದು. ಟ್ರೈ ಮಾಡು. ಸೊ ಅದನ್ನ ಹೇಗೆ ಮಾಡ್ಬೇಕು ಹೇಳಿದ್ರೆ ಬೇಯಿಸ್ಬೇಕು ಅಂತ ಹೇಳಿದ್ರು. ಸೊ ನಾನೀಗ ಆಲ್ರೆಡಿ ಬೇಯಿಸಿದ್ದೇನೆ. ಇಲ್ಲಿಗ ಹೊಟ್ಟೆ ಮಾಡ್ಬೇಕಂತೆ, ಯಾಕಂದ್ರೆ ಅದ್ರೊಳಗೆ ನೀರು ಹೋಗ್ಬೇಕು, ಅದು ಇಲ್ದಿರ ಒಡಿತದೆ. ಸೊ ಅದಕ್ಕೋಸ್ಕರ 2 ಲೈನ್ ಗೆರೆ ಎಳ್ದು ಮತ್ತೆ ಬೇಯಿಸ್ಬೇಕು, ಇಲ್ಲದ್ರೆ ರೋಸ್ಟ್ ಮಾಡಿ ಸಹ ತಿನ್ಬಹುದು. ಸೊ ಅದನ್ನೀಗ ಇಟ್ಟಿದ್ದೇನೆ ಆಲ್ರೆಡಿ. ಈಗ ಕಟ್ಟು ಸಹ ಮಾಡಿದ್ದೇನೆ ಅದನ್ನ ತೆಗೆದು. ಸೊ ನಿಮ್ಗೆ ಅರ್ಧ ಕೊಡುವನಾ? ನಾನು ಸಹ ಫಸ್ಟ್ ಟೈಮ್ ಟೇಸ್ಟ್ ಮಾಡು. ಸಣ್ಣ ಪೀಸ್ ಕೊಟ್ಟದ್ದು ನಂಗೆ, ನಿಮ್ಗೆ ಸಣ್ಣದು. ಇದಿದ ಎಂತ ದಾನಿ ಇದು ಸೇಮ್ ಹಲಸಿನ ಹಣ್ಣಿದು ದಾನಿ, ಹಲಸಿನ ಹಣ್ಣಿದು ಬೀಜ ಬರ್ತಲ್ಲ, ಸೇಮ್ ಅದೇ ಟೇಸ್ಟ್ ಸೇಮ್. ನಾವು ಮಳೆಗಾಲದಲ್ಲಿ ಇದು ಯಾವಾಗ ಮಳೆ ಶುರುವಾಗುವಾಗ ನಮ್ಮ ದಾನಿ ಆಗುದು ಆಯ್ತಾ. ಸೊ ಆ ದಾನಿಯನ್ನು ನಮ್ದು ಎಂತ ಹರಿ ಹೇಳ್ತೇವೆ. ಹೌದೌದು, ಇದು ಹಂಡೆದು ಬೆಂಕಿ ಮಾಡ್ತೇವಲ್ಲ, ಅದ ಕೆಂಡಕ್ಕೆ ಹಾಕಿಡ್ತೇವೆ, ಒಳ್ಳೆ ರೋಸ್ಟ್ ಆಗ್ತದೆ. ಹೊಟ್ಟಿ ಆದ್ಮೇಲೆ ಆಯ್ತು, ರೆಡಿ ಆಯ್ತು ಹೇಳಿ ಅರ್ಥ. ಇಲ್ಲ ಇದ್ರೆ ಬೇಯಿಸಿ ಸಹ ತಿನ್ಬಹುದು. ಆಕ್ಚುಲಿ ನಮ್ಮ ಮನೆಯಲ್ಲೆಲ್ಲ ಬೇಯಿಸಿ ತಿಂತಿದ್ವಿ ಹಲಸಿನ ಹಣ್ಣು ಬೀಜ. ಫೇವ್ರೆಟ್ ಅಲ್ಲಿ ಫೇವ್ರೆಟ್, ಸೇಮ್ ಅದೇ ಟೇಸ್ಟ್ ಆಯ್ತಾ. ಇದು ಆಕ್ಚುಲಿ ನಮ್ಗೆ ಇನ್ನು ತರ್ತಾ ಇರ್ಬೋದು, ನಮ್ಗೆ ಗೊತ್ತಿಲ್ಲ ಆಯ್ತು ಇದು ಹೀಗೆ ಟೇಸ್ಟ್ ಅಂತ, ಇವತ್ತೇ ಗೊತ್ತಾದದು. ಸೊ ಇದು ಆಕ್ಚುಲಿ ತರ್ತಾ ಇರ್ಬೋದು. ಅಂಡ್ ಇದು ಊರಲ್ಲಿ ಮಳೆ ಎಲ್ಲ ಬರುವಾಗ ತಿನ್ಲಿಕ್ಕೆ ಒಳ್ಳೆ ಆಗ್ತಿತ್ತು, ಸುಟ್ಟು ಅಥವಾ ಬೇಯಿಸಿ. ಚಳಿ ಟೈಮಿಗೆ ಇದು ಇಲ್ಲಿಯವರದು ಒಳ್ಳೆ ಫೇವ್ರೆಟ್ ಡಿಶ್ ಅಂತೆ. ಈಗ ನಂಗೆ ಅಂದಾಜ ಮಾಡ್ಬೋದು, ಅದಕ್ಕೆ ಇರ್ಬೋದು. ಚಳಿಗೆಲ್ಲ ಇದು ಬೆಸ್ಟ್. ಕರೆಕ್ಟ್. ಅದಾದ್ಮೇಲೆ ಈಗ ನೆಕ್ಸ್ಟ್ ಫ್ರೂಟಿಗೆ ಹೋಗುವ. ಅಂಡ್ ಇದ್ರದ್ದು ಚೆಸ್ಟ್ನಟ್ ಇದು ಬೆನಿಫಿಟ್ ಅಂತ ಹೇಳಿದ್ರೆ ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೇದಂತೆ. ಇದೆಲ್ಲ ನಾವೀಗ ಹೊಸ ಹೊಸ ಫ್ರೂಟ್ಸ್ ಅಂತ ನಾವು ನೋಡುದು, ಅಂದ್ರೆ ಇಂಟರ್ನೆಟ್ ಅಲ್ಲಿ ಇದ್ರದ್ದು ಬೆನಿಫಿಟ್ಸ್ ಎಂತ ಇರ್ಬೋದು ಅಂತ. ಬಟ್ ಎಲ್ಲಾ ಫ್ರೂಟ್ಸ್ ಒಳ್ಳೇದೇ ಹೆಲ್ತ್ ಅಂತ ಬಂದಾಗ, ಬಟ್ ಅದರಲ್ಲಿ ಒಂದೊಂದು ಸ್ಪೆಸಿಫಿಕೇಶನ್ಸ್ ಅಷ್ಟೇ. ಸೊ ಇದು ಹೆಲ್ತಿಗೆ, ಹಾರ್ಟ್ ಹೆಲ್ತಿಗೆ ಒಳ್ಳೇದಂತ ಹೇಳ್ತಾರೆ ಚೆಸ್ಟ್ನಟ್. ಸೊ ಇದು ನನ್ನ ಸೆಕೆಂಡ್ ಫೇವ್ರೇಟ್ ಈಗ ಫ್ರೂಟ್ ಸೀರೀಸ್ ಅಲ್ಲಿರುವ ನೆಕ್ಸ್ಟ್ ಫೇವ್ರೇಟ್ ಫ್ರೂಟ್ ನಮ್ಮಿಬ್ಬರದು
ಇದ್ರ ಹೆಸರು ಲಾಂಗನ್ ಅಂತ ಆಯ್ತಾ. ನೋಡ್ಲಿಕ್ಕೆ ಒಂಥರ ಚೆರಿದು ತಮ್ಮನ ಚೆರಿ ಅಲ್ಲ ಲಿಚ್ಚಿ, ಲಿಚ್ಚಿದು ತಮ್ಮನಾಗೆ ಕಾಣ್ತದೆ. ಸೇಮ್ ಲಿಚ್ಚಿ ತರವೇ ನೋಡ್ಲಿಕ್ಕೆ, ಆದ್ರೆ ಇದು ಲಿಚ್ಚಿ ಅಲ್ಲ. ಇದನ್ನೀಗ ಓಪನ್ ಮಾಡಿದ್ರೆ ಹೀಗೆ ಪುಚ್ಕ್ ಅಂತ ಹೀಗೆ ಇದಕ್ಕೆ ಆಕ್ಚುಲಿ ಈ ಫ್ರೂಟಿಗೆ ಇದು ಹೀಗೆ ಓಪನ್ ಮಾಡ್ಬೇಕು, ಹೀಗೆ ಬರ್ತದೆ ಲಿಚ್ಚಿ ತರ ಕಾಣ್ತದೆ. ಅಂಡ್ ಇದಕ್ಕೆ ಆಕ್ಚುಲಿ ಇನ್ನೊಂದು ಹೆಸರು ಉಂಟು, ಅದ ಹೆಸರು ಎಂತ ಹೇಳಿದ್ರೆ ಡ್ರ್ಯಾಗನ್ ಐ. ಡ್ರ್ಯಾಗನ್ ಐ ಅಂತ ಹೇಳಿ. ಯಾಕಂತ ನಾನು ತೋರಿಸ್ತೇನೆ ನೋಡಿ, ಇದೆಲ್ಲ ನಮ್ಮ ರಿಸರ್ಚ್ ನಿಮ್ಗೋಸ್ಕರ. ಇಲ್ಲಿ ನೋಡಿ, ಇದು ನೋಡ್ಲಿಕ್ಕೆ ಇದ್ರದ್ದು ಒಳಗಿದ ಬೀಜ ನೋಡ್ಲಿಕ್ಕೆ ಡ್ರ್ಯಾಗನ್ ಇದು ಕಣ್ಣು ತರ ಅಂತೆ. ಇಲ್ಲಿ ನೋಡಿ, ಹೀಗೆ ಮಾಡಿ ಸೈಡಿಂದ ನೋಡುವಾಗ ಡ್ರ್ಯಾಗನ್ ಇದು ಕಣ್ಣು, ಅದಕ್ಕೆ ಡ್ರ್ಯಾಗನ್ಸ್ ಐ ಅಂತ ಹೇಳ್ತಾರೆ. ಇದುಂಟಲ್ಲ ಫ್ರಿಜ್ಜಲ್ಲಿ ಇಟ್ಟು ಒಂದೊಂದೇ ತಿಂತ ಇದ್ರೆ ಎಷ್ಟು ತಿಂತೀರಂತ ಸಹ ಅಂದಾಜ್ ಸಿಕ್ಕುದಿಲ್ಲ, ಅಷ್ಟು ಒಳ್ಳೆ ಆಗ್ತದೆ. ಬಾರಿ ಸ್ವೀಟ್ ಇರ್ತದೆ ಇದು. ಸೊ ಸೂಪರ್ ಫ್ರೂಟ್. ಮತ್ತೆ ಇದ್ರದ್ದು ಸ್ಪೆಸಿಫಿಕ್ ಆಗಿ ಹೆಲ್ತ್ ಬೆನಿಫಿಟ್ ಎಂತ? ವಿಟಮಿನ್ ಸ್ಕಿನ್ನಿಗೆ ಸಹ ಒಳ್ಳೇದಂತ ಹೇಳ್ತಾರೆ. ಪ್ಲಸ್ ಶುಗರ್ ಇದ್ದವರಿಗೆಲ್ಲ ತಿನ್ಬೋದು ಹೇಳುದು, ಅದು ಇದಲ್ಲ. ಓಕೆ, ನೆಕ್ಸ್ಟ್. ಸೊ ಅದಾದ್ಮೇಲೆ ಈಗ ನೆಕ್ಸ್ಟ್ ಫ್ರೂಟ್ ಸೀರೀಸ್ ಅಲ್ಲಿ ಬರ್ತಾ ನಾನು ಆಕ್ಚುಲಿ ಇದು ಇಡ್ಲಿಕ್ಕೆ ಹೋದೆ. ನಂತರನೇ ಉಂಟದು ನೋಡ್ಲಿಕ್ಕೆ. ಓ, ನಿನ್ ಮುಖ ತರವೇ ಉಂಟಾ? ಸೇಮ್ ಈಗ. ವಾವ್, ದೂರದಿಂದ ನೋಡಿದ್ರೆ ಆರೆಂಜ್ ಏನೋ ಅಂತ ಅನ್ಕೊಳ್ಬೇಕು, ಬಟ್ ಅದಲ್ಲ. ಇದರ ಹೆಸರು ಬ್ರೌನ್ ಏಷ್ಯನ್ ಪಿಯರ್ಸ್. ಸೊ ಇದು ಪಿಯರ್ಸ್ ನಾವು ಊರಲ್ಲೆಲ್ಲ ತಿಂದಿರ್ತವಲ್ಲ, ಪಚ್ಚೆ ಕಲರ್ ಇದು ಪಿಯರ್ಸ್ ಇರ್ತಲ್ಲ, ಸೇಮ್ ಅದೇ ಹಣ್ಣು, ಬಟ್ ಇದರಲ್ಲಿ ಅದರದ್ದು ವೇರಿಯಂಟ್ ಇದು. ಇದು ಏಷ್ಯನ್ ಬ್ರೌನ್ ಪಿಯರ್ ಅಂತ ಹೇಳಿ. ಕೆಲವರು ಚೈನೀಸ್ ಪಿಯರ್ ಅಂತ ಹೇಳ್ತಾರೆ, ನಾನು ಅದನ್ನ ಏಷ್ಯನ್ ಪಿಯರ್ ಅಂತ. ಇದು ನಾವು ಆಲ್ರೆಡಿ ತಿಂದಿದ್ದೇವೆ. ಇದು ಒಂಥರ ಹೇಗೆ ಹೇಳಿದ್ರೆ ಆಪಲ್ ಮತ್ತೆ ಪಿಯರ್ಸ್ ಮಿಕ್ಸ್ಚರ್ ಇದು. ಹೌದು, ಆಚೆ ಆಪಲ್ ಅಲ್ಲ, ಈಚೆ ಪಿಯರ್ಸ್ ಅಲ್ಲ, ಆತರ. ನೋಡಿ, ಸೊ ಇದರಲ್ಲಿ ಉಂಟಲ್ಲ, ಇಲ್ಲಿ ನೋಡಿ, ನಾನೀಗ ಕಟ್ ಮಾಡುವಾಗ್ಲೇ ನಿಮ್ಗೆ ಅಷ್ಟು ನೋಡ್ಲಿಕ್ಕೆ ಸಿಗ್ತಿರ್ಲಿಕ್ಕಿಲ್ಲ, ಬಟ್ ಫುಲ್ ನೀರು ಇಳಿತಾ ಉಂಟು, ತುಂಬಾ ಜ್ಯೂಸಿ ಆಯ್ತಾ ಇದು. ಅಂಡ್ ಸ್ವೀಟ್ಸ್ ಆಗ್ತದೆ. ಅಂಡ್ ಇದು ಹೆಲ್ತ್ ಬೆನಿಫಿಟ್ ಅಂತ ಹೇಳಿದ್ರೆ ಇದು ಎಂತ ಡಿಹೈಡ್ರೇಷನ್ ಗೆ ಹೈಡ್ರೇಟ್ ಮಾಡ್ತದೆ ಬಾಡಿಯನ್ನು. ಸೊ ನೀರಿದು ಕಂಟೆಂಟ್ ಜಾಸ್ತಿ ಅಲ್ಲ, ಸೊ ಅದಕ್ಕೋಸ್ಕರ ಒಳ್ಳೇದಂತ. ಮತ್ತೆ ನಾವು ಊರಲ್ಲಿ ಮರ್ಸೇಬು ಅನ್ಕೊಂಡು ಹೇಳುತ್ತಲ್ಲ, ಆ ಮರ್ಸೇಬು ತಿನ್ನುವ ಸ್ವಲ್ಪ ಟೇಸ್ಟ್ ಮತ್ತೆ ಇದು ಸ್ವಲ್ಪ ಮ್ಯಾಚ್ ಆಗ್ತದೆ. ಇದು ಹೀಗೆ ಒಂದು ಪೀಸ್ ಕಚ್ಚಿ ಅಂತೇಳಿ ಅದ್ರ ರಸ ನುಂಗಬೇಕು, ಒಳ್ಳೆ ಎಷ್ಟು ನೀರು ಬರ್ತದೆ, ಜ್ಯೂಸ್ ಮಾಡ್ಲಿಕ್ಕೆಲ್ಲ ಬೆಸ್ಟ್ ಇರ್ಬೋದು. ಅದಾಯ್ತು. ಈಗ ನೆಕ್ಸ್ಟ್ ಫ್ರೂಟ್ ನಮ್ಮ ನಿಮ್ಮೆಲ್ಲರ ಫೇವ್ರೇಟ್ ಆಪಲ್ ಅಲ್ಲ, ಇದು ಸ್ಟಾರ್ಕ್ ರಿಮ್ಸನ್ ಪಿಯರ್. ಇದು ಬಣ್ಣ ನೋಡಿ ಎಷ್ಟು ಚಂದ, ಬಾರಿ ಚಂದದೊಂದು ಬಣ್ಣ. ನನ್ನ ಅಮ್ಮನೆಲ್ಲ ಬಾರಿ ಖುಷಿ ಆಗ್ಬೋದು, ಅಲ್ಲ ಅಮ್ಮಕ್ಕನಿಗೆ ಬಾರಿ ಖುಷಿ ಆಗ್ಬೋದು. ಕೆಂಪು ಬಣ್ಣ ನೋಡಿ, ನೋಡ್ಲಿಕ್ಕೆ ಆಪಲ್ ತರ ಉಂಟು, ಬಟ್ ಇದು ಪಿಯರ್ಸ್, ಇದು ಸಹ ಒಂದು ಟೈಪ್ ಆಫ್ ಪಿಯರ್ಸ್. ನೀ ಹೇಳಿದಾಗ ಎಂತ ಹೆಸರು? ಸ್ಟಾರ್ಕ್ ರಿಮ್ಸನ್ ಪಿಯರ್ ಅಂತ ಹೇಳಿದ್ರೆ ಹೆಸರು. ನಾನು ಆಕ್ಚುಲಿ ಹೇಳಿದೆ ಇದ್ರ ಒಳಗೂ ರೆಡ್ ಇರುತ್ತಂತ, ಆದ್ರೆ ಇದ್ರೊಳಗಿರೋದು ಇದು ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಆಕ್ಚುಲಿ ಇಷ್ಟವರೆಗೆ ತಿನ್ಲಿಲ್ಲ ಇದು ಸೇಮ್ ಪಿಯರ್ಸ್ ತರವೇ ಇರ್ಬೋದು, ಒಳಗೆ ನೋಡೋ ಹಾಗೆ ಕಾಣ್ತದೆ. ಇದೊಂಥರ ಹೇಗೆ ಅನಿಸ್ತಾ ಅಂತ ಹೇಳಿದ್ರೆ, ಇದು ಪಿಯರ್ಸ್ ಏಷ್ಯನ್ ಪೇಂಟ್ ಹೊಡ್ಸುದು. ಪೇಂಟ್ ಹೊಡೆದ ಇದು ಸೇಮ್ ಪಿಯರ್, ಪಚ್ಚೆ ಪಿಯರ್ ಉಂಟಲ್ಲ ಅದೇ ಸೇಮ್. ಇದು ಊರಲ್ಲೆಲ್ಲ ತಿಂದಿದ್ದೇವೆ ನಾವು. ಇದು ಕಲರ್ ಮಾತ್ರ ಬೇರೆ ಅಂತ ಮೋಸ್ಟ್ಲಿ, ಅದೇ ಪೇಂಟೇ ಹೊಡೆದಿದ್ದು. ಇದೊಂಥರ ಇದು ಏಷ್ಯನ್ ಪಿಯರ್ಸ್ ಫುಲ್ ಸ್ವೀಟ್ ಉಂಟಾಯ್ತಾ, ನೀರಾಗಿ ಫುಲ್ ಸ್ವೀಟ್ ಉಂಟು. ಇದು ಅಷ್ಟು ನೀರಿಲ್ಲ, ಬಟ್ ಒಂಥರ ಹುಳಿ ಉಂಟು ಇದು ಅಲ್ಲ. ಪಿಯರ್ಸ್ ಆಪಲ್ ಮಿಕ್ಸ್, ಇದು ಒಂಥರ ಹುಳಿ. ಇಲ್ಲ ಇಷ್ಟೇ ಸದ್ಯಕ್ಕೆ ಇಷ್ಟೇ. ಮುಂದಕ್ಕೆ ನಾವು ಎಕ್ಸ್ಪ್ಲೋರ್ ಮಾಡ್ತೇವೆ, ನಿಮ್ಗೂ ಹೇಳ್ತೇವೆ. ಬಟ್ ಈಗ ನಾವೆಷ್ಟು ಫ್ರೂಟ್ಸ್ ಉಂಟು ಇದರಲ್ಲಿ? 1 2 3 4 ಫ್ರೂಟ್ಸ್, ಒಂದು ನಟ್ ಸ್ನ್ಯಾಕ್, 5 ಹೊಸತ್ತು ಪರಿಚಯ. ನಮಗೂ ಇಲ್ಲಿ ಕೆನಡಾಕ್ಕೆ ಬಂದ್ಮೇಲೆ ಪರಿಚಯ ಆದದ್ದು ಇದ್ರದ್ದು, ನಿಮ್ಗೂ ನಾವು ಅದನ್ನು ತೋರಿಸ್ಕೊಡ್ತಿದ್ದೇವೆ. ಆ್ಯಂಡ್ ಡೆಫಿನೆಟ್ಲಿ ಅದರಲ್ಲಿ ಈ ಪರ್ಸಿಮಾನ್ ನೀವೆಲ್ಲರೂ ಟ್ರೈ ಮಾಡಬೇಕು. ಆ್ಯಂಡ್ ಇದು ಇಂಡಿಯಾದಲ್ಲಿ ಈಗ ಸಿಗ್ತಾ ಉಂಟು. ಸೊ ಎಲ್ಲರೂ ಮನೆ ಹತ್ರ ಸಿಕ್ಕಿದ್ರಲ್ಲ ದಯವಿಟ್ಟು ತಕೊಂಡು ಬನ್ನಿ, ಟ್ರೈ ಮಾಡಿ, ಒಳ್ಳೇದಿರ್ತದೆ ತುಂಬ. ನಮ್ಮ ರೆಕಮೆಂಡೇಶನ್ ಇಷ್ಟರಲ್ಲಿ ಅಲ್ಲ. ಹೌದು. ಮತ್ತೆ ಇದಿಷ್ಟು ಫ್ರೂಟ್ ಅಲ್ಲಿ ನೀವು ಯಾವ್ದಾದ್ರು ಫ್ರೂಟ್ ತಿಂದಿದ್ರಾ, ಅಥವಾ ನಿಮ್ಗೆ ಯಾವ್ದು ಹೊಸತು ವಾವ್ ಅಂತ ಅನ್ನಿಸ್ತು, ಆ ಫ್ರೂಟ್ ಅನ್ನು ಕಾಮೆಂಟ್ ಅಲ್ಲಿ ಹೇಳಿ. ಹೌದು, ಇದರಲ್ಲಿ ನಿಮ್ಮ ಫೇವ್ರೆಟ್ ಫ್ರೂಟ್ ಯಾವ್ದಂತ ಕಾಮೆಂಟ್ ಅಲ್ಲಿ ಹೇಳಿ. ಅಂಡ್ ನಮ್ದು ಇಷ್ಟೇ ಇವತ್ತಿಗೆ 5 ಫ್ರೂಟ್. ನೆಕ್ಸ್ಟ್ ಟೈಮ್ ಹೊಸ ಫ್ರೂಟ್ಸ್ ಒಟ್ಟಿಗೆ ಆದ್ರೆ ಬರ್ತದೆ ನಮ್ಗೆ. ನಿಮ್ಗೆ ಇನ್ನು ಜಾಸ್ತಿ ಫ್ರೂಟ್, ಇನ್ನು ಬೇರೆ ಬೇರೆ ಎಂತ ಸಿಗ್ತದೆ ಅಂತ ನೀವೇ ಕಾಮೆಂಟ್ ಮಾಡಿದ್ರೆ, ಕಾಮೆಂಟ್ ಬೇಸಿಸ್ ಮೇಲೆ ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡ್ಬೇಕಾ ಬೇಡವಾ ಅಂತ ನಾವು ಡಿಸೈಡ್. ಅದು ಸಹ ಮಾಡ್ಬೋದು. ಸೊ ನಿಮ್ಗೆ ಏನ್ ಮಾಡ್ಬೇಕು ಗೊತ್ತುಂಟಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ,
ಮತ್ತೆ ಇನ್ನೂ ಸಹ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದಿದ್ರೆ Subscribe ಸಬ್ಸ್ಕ್ರೈಬ್ ಮಾಡಿ. ಮಾಡಿ ಸಪೋರ್ಟ್ ಮಾಡಿ ಕಾಮೆಂಟ್ ಮಾಡಿ ಅಂಡ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್. ಬಾಯ್